8 ಗಂಟೆಗೆ ನಾವು ಸರ್ವೆ ಮಾಡ್ಲಿಕ್ಕೆ ಮನೆಗೆ ತಲುಪಿದ್ವಿ. ಸ್ವಲ್ಪ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಆಯ್ತು. ಸುಮಾರು 8:45ಕ್ಕೆ ಸರ್ವರ್ ಆನ್ ಆಯ್ತು. ನಾವು ಕೆಲಸ ಮಾಡ್ತಾ ಬಂದ್ವಿ. ಅಲ್ಲಿ ಮಾಡ್ತಾ ಬಂದಾಗ ಮನೆ ಮಾಹಿತಿ ತೆಗೆದುಕೊಳ್ಳುವಾಗ ನಮ್ಗೆ ಬಹಳ ವಿಳಂಬ ಆಗ್ತಾ ಇದೆ ಸರ್. ಯಾಕಂದ್ರೆ ಸರ್ವರ್ ಸಮಸ್ಯೆ ಒಂದು, ಎರಡನೇದ್ದು ಒಂದ್ ಮನೆಯಲ್ಲಿ 10 ಜನ ಇದ್ರೆ 10 ಜನಕ್ಕೂ ನಾವು 40 ಪ್ರಶ್ನೆಗಳನ್ನು ಕೇಳಬೇಕಾಗತ್ತ. ಹಾಗಾಗಿ ನಮ್ಗೆ ಅಲ್ಲಿ ಅಂತ ವೇಳೆ ಬಹಳ ಬೇಕಾಗತ್ತ. ಜೊತೆಗೆ ಅಲ್ಲಿರ್ತಕ್ಕಂಥ ಪಾಲಕರಾಗಿರ್ಬೋದು, ಅಲ್ಲಿರ್ತಕ್ಕಂಥ ಮನೆ ಮಾಹಿತಿ ಕೊಡುವವರು ಸ್ವಲ್ಪ ಬೇಜಾರು ಮಾಡ್ಕೊಂತಾರ. ಯಾಕಂದ್ರೆ ತಾಸು ಅವ್ರ ಮನೆ ನಾವು ಕುಂತ್ಕೊಂಡ್ರೆ ಅವ್ರ ವೈಯಕ್ತಿಕ ಕೆಲಸದ ನಿಮಿತ್ತ ಅವ್ರು ಏನ್ ಹೇಳ್ತಾರ, ಸರ್ ಬೇಗ ಮುಗಿಸ್ರಿ ಅಂತಕ್ಕಂಥ ಹೇಳ್ತಕ್ಕಂಥ ವಾತಾವರಣ ಸಹಿತ ನಮ್ಗೆ ಕಂಡು ಬಂದೈತಿ. ಜೊತೆಗೆ ಏನಂತಂದ್ರೆ ನಮ್ಮ UHID ನಂಬರ್ ಸಂಬಂಧಪಟ್ಟಂತ ಈಗಾಗಲೇ ಎಲ್ಲಾ RR ನಂಬರ್ ಹಾಕಿರ್ತಾರ. ಅಲ್ಲಿ ಏನಾಗಿರ್ತವೆ, ಮಳೆಗೆ ಮತ್ತು ಆಮೇಲೆ ಕೆಲವು ಅಂಟಿಸಿದು, ಕೆಲವು ಬಿದ್ದಾವು, ಕೆಲವು ಹರಿದಾವು. ಹಾಗಾಗಿ ನಮ್ಗೆ UHID ನಂಬರ್ ಮತ್ತು ನಮ್ಗೆ ಕೊಟ್ಟಂತ ಈ ಮಾಹಿತಿ RR ನಂಬರ್ ನಮ್ಗೆ ಅಲ್ಲಿ ಹೋದಾಗ ಆ ನಂಬರ್ ಅಳಿಕೆದಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಮಾಹಿತಿ ಗೊಂದಲ ಆಗುತ್ತಾ. ಹಾಗಾಗಿ ಸಾಹೇಬ್ರು ನಾವ್ ಏನ್ ಕೇಳ್ಕೊಂಡ್ವಿ, RR ನಂಬರ್ ಮತ್ತು UHID ನಂಬರ್ ಮ್ಯಾಚ್ ಆದಂತ ಒಂದು ಲಿಸ್ಟ್ ಕೊಡ ಅಂತ ಹೇಳಿವಿ. ಈಗಾಗಲೇ ತುಮರಬಿಟ್ಟಿ ಸಾಹೇಬ್ರು ನಾವು ಆ ಮಾಹಿತಿ ಕೊಡ್ತೀವಿ ಅಂದ್ರೆ ನಮ್ಗೆ ಗಣತಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಯಾಕಂದ್ರೆ ನಮ್ಗೆ ಯಾವುದೇ ರೀತಿಯ ಲಿಸ್ಟ್ ಇಲ್ಲ. ಈ ಏರಿಯಾದಾಗ ನಮ್ಗೆ ಬೇರೆ ಬೇರೆ ಏರಿಯಾದಾಗ ನಾವು ಹೋಗ್ಬೇಕಾಗತ್ತಾ. ಅಲ್ಲಿ ಹೋದಾಗ ಆ ಮನೆಗೆ ಲೊಕೇಶನ್ ನೆವಿಗೇಷನ್ ಹಾಕಿ ಹೋಗ್ತೀವಿ. ಬಟ್ ಅದು ಹೋದಾಗ ಎಡಕ್ಕ ಬಲಕ್ಕ ಮುಂದ ಹಿಂದೆ ಹೀಗೆ ನಮ್ಗದು ಹುಡುಕ್ಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕೊಡ ಅಂತ ಹೇಳಿದ್ದೀವಿ, ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಸರ್ವರ್ ಬಹಳ ತೊಂದರೆ ಆಗ್ತಾ ಇದೆ ಸರ್. ಎರರ್ ಅಂತ ತೋರಿಸ್ತಾ ಇದೆ ನಾವು ಸಬ್ಮಿಟ್ ಮಾಡಿದಾಗ. ಕೊನೆ ಹಂತದಲ್ಲಿ ನಾವು ಎಲ್ಲಾ ಮಾಹಿತಿಯನ್ನು ತುಂಬಿ ಅವ್ರಿಗೆ ಸೈನ್ ಮಾಡಿಸ್ಕೊಂಡು ನಾವು ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ಮ್ಯಾಪ್ ಎರರ್ ಅಂತ ತೋರಿಸುತ್ತಾ. ಕೆಲವು OTP ಬರ್ಬೇಕಾದ್ರೆ ಲೇಟ್ ಆಗುತ್ತಾ. ಪ್ರತಿಯೊಬ್ಬರಿಗೆ ನಾವು ಎರಡೆರಡು ಸಲ OTP ಕೇಳಬೇಕಾಗತ್ತ. ಆಧಾರ್ ಕಾರ್ಡ್ ನಾವು ಎಂಟ್ರಿ ಮಾಡ್ಕೊಂಡು ಹೋದಾಗ ಪ್ರಾರಂಭಿಕ ಮಾಹಿತಿ ತೆಗೆದುಕೊಂಡಾಗ OTP ಕೇಳಬೇಕು, ಸಬ್ಮಿಟ್ ಮಾಡುವಾಗ OTP ಕೇಳಬೇಕು. ಹೀಗಾಗಿ ನಮಗೆ ಏನಾಗುತ್ತೆ ಅಂದ್ರೆ ವೇಳೆಯ ಹೆಚ್ಚು ಸರ್. ಒಂದ್ ಎಂಟ್ರಿ ಮಾಡ್ಬೇಕು, ಒಂದ್ ತಾಸು ಮಿನಿಮಮ್ ಬೇಕಾಗ್ತಾ ಇದೆ ಸರ್. ಹಾಂ ಸರ್, ಹೇಳಿದ್ರೆ ಸರ್ 1 ತಾಸರಿಂದ 1.5 ತಾಸು ನಮ್ಗೆ ಬೇಕಾಗುತ್ತೆ. ಹೌದು ಸರ್, ಒಂದ್ ಮನೆಗೆ ಸರ್ ಸುಮಾರು 2 ತಾಸು ಬೇಕು ಸರ್ ನಮ್ಗೀಗ. ಸರ್ ಟಾರ್ಗೆಟ್ ನಮಗೆ 150 ಮನೆ ಕೊಟ್ರ ಸರ್. ಅದು 15 ದಿವಸ ಒಳಗ ಮಾಡಂತ ಹೇಳಿ ಒಂದ್ ದಿನಕ್ಕೆ 10 ಮನೆಯರ ನಾವು ಆಗ್ಬೇಕು ಸರ್. ಆಗ್ತಾ ಇಲ್ಲ ಸರ್. ಈಗ ಸರ್ವರ್ ಸಮಸ್ಯೆಯಿಂದ ಆಗ್ತಾ ಇಲ್ಲ. ಮುಂದೆ ಸರ್ವರ್ ಓಕೆ ಆದ್ರೆ ನಮ್ಗೆ ಆಗ್ಬೋದು ಸರ್. ಹಾ ಸರ್, ಇಲ್ಲ ಸರ್, ಒಂದ್ ಮನೆಗೆ 4 ರಿಂದ 5 ಜನ ಇದ್ರೆ 1.5 ತಾಸು ಆಗುತ್ತೆ ಸರ್. ಒಂದ್ ಮನೆಗೆ ಹೌದು ಸರ್, 4 ಮಂದಿ ಇದ್ರೆ 40 ಕೇಳ್ಬೇಕು ಸರ್. 5 ಮಂದಿ ಇದ್ರೆ 50% ಕೇಳ್ಬೇಕು ಸರ್. ಸರ್ ಹೇಳಿದ್ನಲ್ಲ ಸರ್, ಒಂದು ಎಂಟ್ರಿ ಮಾಡ್ಲಿಕ್ಕೆ ಒಂದು 15 ರಿಂದ 20 ನಿಮಿಷ ಬೇಕು. ಒಬ್ಬ ಪರ್ಸನ್ ನಾವು ಎಂಟ್ರಿ ತಗೋಬೇಕಾದ್ರೆ 40 ಪ್ರಶ್ನೆ ಇರ್ತಾವ ಒಬ್ಬರಿಗೆ. ಜೊತೆ ಕುಟುಂಬಕ್ಕೆ ಸಂಬಂಧಪಟ್ಟ 20 ಪ್ರಶ್ನೆ ಇರ್ತಾವ. ಅದು ಕುಟುಂಬ ಅಂದ್ರೆ ಟೋಟಲ್ 5 ಜನ ಇದ್ರೆ 5 ಜನಕ್ಕೆ ಸಂಬಂಧ ಬರ್ತೈತಿ. ಆದ್ರೆ 5 ಜನ ಇದ್ರೆ ಅಂದ್ರೆ 5 ನಕ್ಕಲ್ಲಿ 22 ಪ್ರಶ್ನೆಗಳನ್ನ ನಾವು ಕೇಳಲೇಬೇಕಲ್ಲಿ ಸರ್. ಹೇಳಿದ್ನಲ್ರಿ, ಅವರು ಪ್ರಾರಂಭಿಕವಾಗಿ 10 ರಿಂದ 15 ನಿಮಿಷ ಅಥವಾ ಒಂದು ತಾಸು ಒಳಗ ಆತಂದ್ರೆ ಸಂಬಂಧಿಸ್ತಾರ. ಸ್ವಲ್ಪ ಲೇಟ್ ಆದಾಗ ಸ್ವಲ್ಪ ಬೇಜಾರು ಮಾಡ್ಕೊಂತಾರೆ. ನಿನ್ನೆಯಿಂದ ಎಲ್ಲರೂ ನಮಸ್ಕಾರ. ಸೊ ನಿನ್ನೆಯಿಂದ ಸರ್ವೆ ಪ್ರಾರಂಭ ಆಗಿದೆ ಸರ್. ಗದಗ ಜಿಲ್ಲೆಯಲ್ಲಿ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಈಗ ಏನ್ ಮಾಡಿದಾರೆ, ಬೆಳಿಗ್ಗೆ ಅಂತ ಹೇಳಿದ್ರೆ ನಿನ್ನೆ ಆದಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬೆಳಿಗ್ಗೆ 10ವರೆಗೆ ಅದ್ರದ್ದು ಒಂದ್ ಸ್ವಲ್ಪ ಅಪ್ಡೇಟೆಡ್ ವರ್ಷನ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಎಲ್ಲಾ ಗಂತಿದಾರರು ಹಾಕೊಂಡಿದ್ದಾರೆ. ಆ ಸರ್ವರ್ದು ಸ್ವಲ್ಪ ಬೆಳಿಗ್ಗೆ ಎರರ್ ಬಂದಿತ್ತು. ಬಟ್ ಹೇಗಾಗ್ತಿದೆ ಅಂತ ಹೇಳಿದ್ರೆ ಮತ್ತೆ 5-10 ನಿಮಿಷದಲ್ಲಿ ಅದು ಇದು ಅಪ್ಡೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಈಗೂ ಸಹ ಅಪ್ಡೇಟ್ ಆಗಿದೆ. ಯಾವ್ದು ಸಮಸ್ಯೆಗಳಿಲ್ಲದೆ ಎಲ್ಲ ಕಡೆನೂ ಯಶಸ್ವಿಯಾಗಿ ನಡೆದಿದೆ. ಇಲ್ಲ ಸರ್, ಆ ತರದ್ದು ಎಲ್ಲಿಯೂ ಆಗಿಲ್ಲ. ಏನು ಬೆಳಿಗ್ಗೆ ಇವತ್ತು ಸ್ವಲ್ಪ ಅದು ಸರ್ವರ್ ಎರರ್ ಅನ್ನೋದಕ್ಕಿಂತಲೂ ನಮ್ಮ ಎಲ್ಲಾ ಶಿಕ್ಷಕರಲ್ಲಿ ಆ ಅಪ್ಲಿಕೇಶನ್ಗೆ ಅವರು ಕ್ಯಾಮ್ರಾ ಮತ್ತು ಲೊಕೇಶನ್ ಎಕ್ಸೆಸ್ ಕೊಡಕ್ಕೆ ಸ್ವಲ್ಪ ಕಷ್ಟ ಅನಿಸ್ತಿದೆ ಅವ್ರಿಗೆ. ಅದಕ್ಕೆ ನಾವು ಗೈಡ್ ಮಾಡಿದೀವಿ, ಒಂದು ವಿಡಿಯೋನು ಸಹ ಮಾಡಿ ಗ್ರೂಪ್ ಅಲ್ಲಿ ಹಾಕಿದೀವಿ. ಅದು ಸಹ ಸರಿಯಾಗಿ ವರ್ಕ್ ಆಗ್ತಿದೆ ಸರ್. ನಾವು ಏನ್ ಮಾಡಿದ್ದಾರೆ, ಜನ ಸರ್ಕಾರ ನಮ್ಮ ಮಾನ್ಯ ಸರ್ಕಾರ ಕಾರ್ಯದರ್ಶಿಗಳು ಎಷ್ಟು ಸರಳವಾಗಿ ಮಾಡಿದಾರೆ ಅಂದ್ರೆ, ಆ ಆಪ್ ಅಲ್ಲಿ ನಾವು ನೇವಿಗೇಷನ್ ಅಂತ ಮಾಡಿದೀವಿ. ಆ ನೇವಿಗೇಷನ್ ಅನ್ನ ಜಸ್ಟ್ ಫಾಲೋ ಮಾಡಿದ್ರೆ ಸಾಕು, ಮೇನ್ ಡೋರಿಗೆ ಕರ್ಕೊಂಡು ಹೋಗುತ್ತೆ. ಯಾಕಂದ್ರೆ ಇಲ್ಲ ಸರ್, ಯಾಕಂದ್ರೆ ಇದು ಸಮಸ್ಯೆ ನಿನ್ನೆ ಹೇಳಿದಕ್ಕೆ ನಾನೇ ಸ್ವತಃ ಒಬ್ಬ ಎನ್ಯುಮರೇಟರ್ ಜೊತೆಯಲ್ಲಿ ಹೋಗಿದ್ದೇನೆ. ಎಕ್ಸಾಕ್ಟ್ ಆ ಮನೆ ಬಾಗಿಲಿಗೆ ಆ ಮನೆಗೆ ಮ್ಯಾಚ್ ಆಗುವಂಗೆ ಅದು ಕರ್ಕೊಂಡು ಹೋಗಿದೆ. ನಮ್ಮ ಗಣತಿದಾರ ಜೊತೆ ನಾನೇ ಹೋಗಿದ್ದೇನೆ. ನಿನ್ನೆ ಸಂಜೆ 7 ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಒಂದು ಟೆಸ್ಟಿಂಗ್ ಮಾಡಕ್ಕೆ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಅವರು, AC ಅವರು, ನಾವು ಸಹ ಮನೆಗೆ ಹೋಗಿದ್ದೀವಿ. ಎಕ್ಸಾಕ್ಟ್ ಆಗಿ ತಗೊಳುತ್ತೆ ಸರ್. ಒಂದು ಸ್ವಲ್ಪ ಅರ್ಥ ಆಗೋದ್ರಲ್ಲಿ 1 or 2 days ಆಗುತ್ತೆ. ನಂತರ ಬಹಳ ಸರಳವಾಗಿ ನಮ್ಮ ಜಿಲ್ಲೆಯಲ್ಲಿ ಸರ್ ಇವತ್ತು ಬೆಳಿಗ್ಗೆ 10 ಗಂಟೆವರೆಗೂ 501 ಮನೆಗಳನ್ನ ಸರ್ವೆ ಮಾಡಿದೀವಿ ಸರ್.
ನಾವು ರಾಜ್ಯದಲ್ಲಿ ಸ್ವಲ್ಪ ಮುಂದೆ ಇದೀವಿ ಅಂತಾನು ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ ಸರ್. ಸರ್ ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಸ್ಟೇಟ್ ಬೆಳಿಗ್ಗೆ ಮೀಟಿಂಗ್ ಅಲ್ಲಿನೂ ಸಹ ಕೇಳಿದ್ದಾರೆ. UHID ನಂಬರ್ ವೈಸು ನಮ್ಗೆ RR ನಂಬರ್ದು ಹೆಸರು, ಆ ಮನೆ ಮಾಲೀಕರದ್ದು ಹೆಸರು ಕೊಡಿ ಅಂತ ಹೇಳಿದ್ದಾರೆ. ಅದನ್ನು ಸಹ ಕೊಡ್ತೀವಂತ ಮಾನ್ಯ ಸರ್ಕಾರ